ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ ಅನ್ನು ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನ ವೀಕ್ನೆಸ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ನಿಫ್ಟಿಯಲ್ಲಿ 166 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. 0.66% ನಿಫ್ಟಿ ಕರೆಕ್ಟ್ ಆಗಿದೆ. 24,890 ಲೆವೆಲಲ್ಲಿ ನಿಫ್ಟಿ ಇವತ್ತು ಕ್ಲೋಸ್ ಆಯಿತು. ಸೆನ್ಸೆಕ್ಸ್ನಲ್ಲಿ ಕೂಡ 0.7% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಬ್ಯಾಂಕ್ ನಿಫ್ಟಿ ಕೂಡ 0.2% ಇವತ್ತು ಕರೆಕ್ಟ್ ಆಗಿದೆ. ಬಟ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ಗೆ ಕಂಪೇರ್ ಮಾಡಿದಾಗ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಸ್ಟೇಬಲ್ ಆಗಿ ಟ್ರೇಡ್ ಆಗ್ತದೆ. ಇವತ್ತಿನ ನಿಫ್ಟಿಯ ಟ್ರೇಡ್ ಅನ್ನು ಅಬ್ಸರ್ವ್ ಮಾಡಿದಾಗ ಫ್ಲಾಟ್ ಆಗಿ ನಿಫ್ಟಿ ಓಪನ್ ಆಯಿತು. ಬಟ್ ಅಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ಗಳು ಕೂಡ ಬ್ರೇಕ್ ಆಗ್ತದೆ. ನೆಕ್ಸ್ಟ್ ಸಪೋರ್ಟ್ ನಮಗೆ 24,750 ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ನಾಳೆ ಜಿಕೆ ಎನರ್ಜಿ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿದೆ. 18 ರೂಪಾಯಿಯ ಪ್ರೀಮಿಯಂ ಇವತ್ತು ನೋಡೋದಕ್ಕೆ ಸಿಕ್ತು. ಬಟ್ ಸ್ಟಿಲ್ 12% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. 1,800 ರೂಪಾಯಿವರೆಗೂ ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಇದೆ. ನಾಳೆ ಈ ಒಂದು IPO ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಅದೇ ರೀತಿಯಲ್ಲಿ ಸಾತ್ವಿಕ್ನಲ್ಲಿ ಕೂಡ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿದೆ. ಈ IPO ಕೂಡ ನಾಳೆನೇ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಬಟ್ ಒಂದು ಫ್ಲಾಟ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇವತ್ತು ನೋಡೋದಕ್ಕೆ ಸಿಗ್ತದೆ. ಹಾಗೆ ಅಟ್ಲಾಂಟಾನಲ್ಲಿ ಒಳ್ಳೆ ಒಂದು ಪ್ರೀಮಿಯಂ ನಿನ್ನೆವರೆಗೂ ನೋಡೋದಕ್ಕೆ ಸಿಗ್ತಿತ್ತು. ಬಟ್ ಇವತ್ತು ಸ್ವಲ್ಪ ಪ್ರೀಮಿಯಂ ಫಾಲ್ ಆಗಿದೆ. ಬಟ್ ಸ್ಟಿಲ್ 2,000 ರೂಪಾಯಿ ಪ್ರಾಫಿಟ್ ಪ್ರತಿ ಲಾಟ್ನ ಮೇಲೆ ಎಕ್ಸ್ಪೆಕ್ಟೆಡ್ ಇರುತ್ತೆ. ಈ IPO ಅಲಾಟ್ಮೆಂಟನ್ನು ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಗಣೇಶ್ ಕನ್ಸ್ಯೂಮರ್ ಪ್ರಾಡಕ್ಟ್ನಲ್ಲಿ ಕೂಡ ಪ್ರೀಮಿಯಂ ಸಾಕಷ್ಟು ಡ್ರಾಪ್ ಆಗಿದೆ. ಇಲ್ಲೂ ಕೂಡ ಅಷ್ಟೇ ಒಂದು ಫ್ಲಾಟ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ IPO ಅಲಾಟ್ಮೆಂಟ್ ಕೂಡ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಬರುತ್ತೆ. ಸೋಮವಾರ ಈ ಎರಡೂ ಕಂಪನಿಗಳು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ BL ಇವತ್ತು ಟಾಪ್ ಗೇನರ್ ಆಗಿತ್ತು. 2.5% ಜಂಪ್ BL ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇವತ್ತು ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಹೀರೋ ಮೋಟೋಕಾರ್ಪ್, ಬಜಾಜ್ ಆಟೋನಲ್ಲಿ ಮೊಮೆಂಟಮ್ ಕಂಟಿನ್ಯೂ ಆಗ್ತಿದೆ. ಎರಡೂ ಸ್ಟಾಕ್ಗಳು ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು. ಆಕ್ಸಿಸ್ ಬ್ಯಾಂಕ್ ಕೂಡ ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇಂಡಾಲ್ಕೋನಲ್ಲಿ ಕೂಡ 0.6% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಟ್ರೆಂಡ್ನಲ್ಲಿ ಇವತ್ತು 3.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ದು ಮತ್ತೆ ಟ್ರೆಂಡ್ ಟಾಪ್ ಲೂಸರ್ ಲಿಸ್ಟ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಇದಕ್ಕೆ ರೀಸನ್ ಕಂಪನಿಯನ್ನು ಹೊಸ ಸ್ಟೋರ್ಗಳನ್ನು ಓಪನ್ ಮಾಡ್ತಿದ್ದಾರೆ. ಅದರಿಂದ ಕಂಪನಿಯ ಪ್ರಾಫಿಟ್ಸ್ ಕನ್ಸಿಡರಬ್ಲಿ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿಲ್ಲ. ಹಾಗೆ ಮುಂದಿನ ದಿನಗಳಲ್ಲಿ ಗ್ರೋತ್ ಸ್ಲೋ ಡೌನ್ ಆಗ್ಬೋದು ಅಂತ ಸಾಕಷ್ಟು ಬ್ರೋಕರೇಜ್ಗಳು ಟಾರ್ಗೆಟ್ಸನ್ನು ಕಟ್ ಮಾಡಿದ್ದಾರೆ. ಫಾರಿನ್ ಬ್ರೋಕರೇಜ್ಗಳು ಇನ್ನೂ ಕೂಡ 6,500 7,000 ಟಾರ್ಗೆಟ್ಸನ್ನು ಕೊಡ್ತಿದ್ರೆ ಡೊಮೆಸ್ಟಿಕ್ ಬ್ರೋಕರೇಜ್ಗಳು ಟಾರ್ಗೆಟ್ಸನ್ನು ಕಟ್ ಮಾಡ್ತಿದ್ದಾರೆ. ಕೋಟಕ್ ಇನ್ಸ್ಟಿಟ್ಯೂಷನಲ್ ಇಕ್ವಿಟೀಸ್ ಈ ಮುಂಚೆ 5,300 ಟಾರ್ಗೆಟ್ಸನ್ನು ಕೊಟ್ಟಿದ್ರು. ಅದನ್ನು ಈಗ 4,900ಕ್ಕೆ ಡ್ರಾಪ್ ಮಾಡಿದ್ದಾರೆ. ಸೊ ಕೆಲವು ಬ್ರೋಕರೇಜ್ಗಳ ಕಡೆಯಿಂದ ಟಾರ್ಗೆಟ್ ಕಟ್ ಬಂದಿರೋದು ಕೂಡ ಕರೆಕ್ಷನ್ಗೆ ಕಾರಣ ಆಗಿರುತ್ತೆ. ಅದೇ ರೀತಿಯಲ್ಲಿ ಕಂಪನಿ ನಿಫ್ಟಿ 50ಗೆ ಆ್ಯಡ್ ಆಗುತ್ತೆ ಅನ್ನುವಂಥ ರೀಸನ್ನಿಂದ 2023ರಿಂದ 2024 ಅಕ್ಟೋಬರ್ವರೆಗೂ ಸ್ಟ್ರಾಂಗ್ ಆಗಿ ಗೇನ್ ಆಗಿತ್ತು. 2,000 ರೂಪಾಯಿ ಅರೌಂಡಲ್ಲಿ ಟ್ರೇಡ್ ಆಗ್ತಿದ್ದಂಥ ಟ್ರೆಂಡ್ 8,000 ಹೈಯನ್ನು ಟಚ್ ಮಾಡಿತ್ತು. ಬಟ್ ಆ ಒಂದು ಲೆವೆಲ್ನಲ್ಲಿ ವ್ಯಾಲ್ಯೂಷನ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿತ್ತು. ಮ್ಯೂಚುವಲ್ ಫಂಡ್ಗಳು ಕೂಡ ತುಂಬಾ ಸ್ಟೇಕನ್ನು ಟ್ರೆಂಡಲ್ಲಿ ಬೈ ಮಾಡ್ಕೊಂಡಿದ್ರು. ಈಗ ಸ್ವಲ್ಪ ಮಟ್ಟಿಗೆ ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ತಿದೆ. ಸೊ ವ್ಯಾಲ್ಯೂಷನ್ ಕನ್ಸರ್ನ್ಸ್ ಬಂದಾಗ ಈ ರೀತಿಯಲ್ಲಿ ಕರೆಕ್ಷನ್ ಬಂದೇ ಬರುತ್ತೆ. ಅದೇ ರೀತಿಯಲ್ಲಿ ನಾವು ಸೇಲ್ಸನ್ನು ಅಬ್ಸರ್ವ್ ಮಾಡಿದಾಗ 2022-23ಕ್ಕೆ ಕಂಪೇರ್ ಮಾಡಿದಾಗ ಈಗ ಸೇಲ್ಸ್ ಆಲ್ಮೋಸ್ಟ್ ಡಬಲ್ ಆಗಿದೆ. ಸೊ ಸೇಲ್ಸನ್ನು ಅಬ್ಸರ್ವ್ ಮಾಡಿದಾಗ ಸ್ಟಾಕ್ ವ್ಯಾಲ್ಯೂಷನ್ಸ್ ತುಂಬಾ ಎಕ್ಸ್ಪೆನ್ಸಿವ್ ಕಾಣಿಸ್ತಿತ್ತು. ಬಟ್ ಈಗ ಒಳ್ಳೆ ಒಂದು ಲೆವೆಲ್ನಲ್ಲಿ ಟ್ರೆಂಡ್ ಟ್ರೇಡ್ ಆಗ್ತದೆ. ಟಾಟಾ ಮೋಟರ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2.5%ಗೂ ಹೆಚ್ಚಿನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಸೊ ಇದಕ್ಕೆ ರೀಸನ್ ಜಾಗ್ವಾರ್ ಲ್ಯಾಂಡ್ ರೋವರ್ನ ಯುರೋಪ್ ಯೂನಿಟ್ನ ಮೇಲೆ ಸೈಬರ್ ಅಟ್ಯಾಕ್ಸ್ ಆಗಿತ್ತು. ಈ ಒಂದು ಸೈಬರ್ ಅಟ್ಯಾಕ್ಗೆ ಇನ್ಶೂರೆನ್ಸ್ಗಳು ಕೂಡ ಇರುತ್ತೆ. ಬಟ್ ಇನ್ಶೂರೆನ್ಸ್ನ ಜೊತೆಯಲ್ಲಿ ಜಾಗ್ವಾರ್ ಲ್ಯಾಂಡ್ ರೋವರ್ ಇನ್ನೂ ಕೂಡ ಫೈನಲ್ ಡೀಲನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಸೊ ಇದರಿಂದ ಜಾಗ್ವಾರ್ ಲ್ಯಾಂಡ್ ರೋವರ್ನ ಫಿನಾನ್ಷಿಯಲ್ಸ್ನ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಬರ್ಬೋದು ಅನ್ನುವಂಥ ರಿಪೋರ್ಟ್ಗಳು ನೋಡೋದಕ್ಕೆ ಸಿಗ್ತದೆ. ಈ ಒಂದು ಸೈಬರ್ ಅಟ್ಯಾಕ್ ದೊಡ್ಡ ಮಟ್ಟದಲ್ಲಿ ಆಗಿದೆ. ಇದು ಸಾಕಷ್ಟು ಇಂಪ್ಯಾಕ್ಟನ್ನು ಬಿಸ್ನೆಸ್ನ ಮೇಲೆ ಮಾಡುತ್ತೆ ಅಂತ ರೂಟರ್ ಕೂಡ ಒಂದು ರಿಪೋರ್ಟನ್ನು ಕೊಟ್ಟಿದ್ರು. ಈ ನ್ಯೂಸ್ನಿಂದ ಟಾಟಾ ಮೋಟರ್ಸ್ನಲ್ಲಿ ಕೂಡ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಪವರ್ ಗ್ರಿಡ್ ಕೂಡ ಇವತ್ತು 3% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. TCS 52 ವೀಕ್ ಲೋ ಹತ್ರ ಟ್ರೇಡ್ ಆಗ್ತದೆ. H1B ವೀಸಾ ರಿಲೇಟೆಡ್ ಕನ್ಸರ್ನ್ಸ್ನಿಂದ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕಂಟಿನ್ಯೂಸ್ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಕಂಟಿನ್ಯೂಸ್ 4 ಟ್ರೇಡಿಂಗ್ ಸೆಷನ್ಸ್ಗಳಿಂದ IT ಸ್ಟಾಕ್ಗಳು ನೆಗೆಟಿವ್ ಆಗಿ ಟ್ರೇಡ್ ಆಗ್ತದೆ. ಏಷ್ಯನ್ ಪೇಂಟ್ಸ್ ಕೂಡ ಇವತ್ತು 2%ಗೂ ಹೆಚ್ಚಾಗಿ ಕರೆಕ್ಟ್ ಆಯಿತು. ಡಿಫೆನ್ಸ್ ಮಿನಿಸ್ಟ್ರಿ HALನ ಜೊತೆಯಲ್ಲಿ ಒಂದು ಕಾಂಟ್ರಾಕ್ಟ್ ಅನ್ನು ಸೈನ್ ಮಾಡಿದ್ದಾರೆ. 97 ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ಗಳಿಗೆ ಆರ್ಡರ್ ಪ್ಲೇಸ್ ಆಗಿದೆ. ಸೊ ಈ 97 ಏರ್ಕ್ರಾಫ್ಟ್ಗಳ ಆರ್ಡರ್ನ 2027-28 ಒಳಗಾಗಿ HAL ಡೆಲಿವರ್ ಮಾಡಬೇಕಾಗುತ್ತೆ. ಸೊ ತೇಜಸ್ ಏರ್ಕ್ರಾಫ್ಟ್ಗಳಿಗೆ ಡಿಫೆನ್ಸ್ ಮಿನಿಸ್ಟ್ರಿ ಈ ಒಂದು ಆರ್ಡರ್ನ ಪ್ಲೇಸ್ ಮಾಡಿದರೆ ಇದರಿಂದ 105 ಇಂಡಿಯನ್ ಕಂಪನೀಸ್ಗಳಿಗೆ ಕೂಡ ಆರ್ಡರ್ ಸಿಕ್ಕಿದ ರೀತಿಯಲ್ಲಿ ಆಗುತ್ತೆ. ಯಾಕೆಂದರೆ ಈ ಏರ್ಕ್ರಾಫ್ಟ್ಸ್ಗಳನ್ನ ತಯಾರು ಮಾಡಬೇಕು ಅಂದರೆ ಸಾಕಷ್ಟು ಮೆಟೀರಿಯಲ್ಸ್ ಇಕ್ವಿಪ್ಮೆಂಟ್ನ ಅವಶ್ಯಕತೆ ಇರುತ್ತೆ. ಸೊ ಎಲ್ಲ ಕಂಪನಿಗಳಿಗೆ HAL ಆರ್ಡರ್ಸನ್ನು ಕೊಡುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ 11,750 ಜಾಬ್ ಕ್ರಿಯೇಷನ್ಸ್ ಕೂಡ ಆಗುತ್ತೆ. ಸೊ ಇದು ಖಂಡಿತವಾಗ್ಲೂ ಒಂದು ಪಾಸಿಟಿವ್ ನ್ಯೂಸ್ ಆಗಿದೆ. ಈ ನ್ಯೂಸ್ನಿಂದ HAL ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. 1%ಗೂ ಹೆಚ್ಚಾಗಿ ಇವತ್ತು ಸ್ಟಾಕ್ ಗೇನ್ ಆಗಿದೆ.
ಪಾಲಿಕ್ಯಾಬ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಪ್ರಮೋಟರ್ ಎಂಟಿಟಿ ಈ ಸ್ಟಾಕ್ನಲ್ಲಿ ಸ್ವಲ್ಪ ಸ್ಟೇಕನ್ನು ಕಡಿಮೆ ಮಾಡಿದ್ದಾರೆ. 1695 ಕೋಟಿ ಅಮೌಂಟ್ನ ಸ್ಟೇಕ್ ಸೇಲ್ ಬಂದಿದೆ ಅನ್ನೋ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ತು. ಈ ನ್ಯೂಸ್ನಿಂದ ಸ್ಟಾಕ್ ಇವತ್ತು ಕರೆಕ್ಟ್ ಆಗಿದೆ. 7300 ಪ್ರೈಸ್ನಲ್ಲಿ ಅವರು ಸ್ಟೇಕನ್ನು ಸೆಲ್ ಮಾಡಿದ್ದಾರೆ. ಸೊ ಫಂಡ್ನ ಅವಶ್ಯಕತೆ ಇದ್ದಾಗ ಪ್ರಮೋಟರ್ಸ್ ಈ ರೀತಿಯಲ್ಲಿ ಸ್ಟೇಕ್ ಸೇಲ್ಸನ್ನು ಮಾಡ್ತಿರ್ತಾರೆ. ಯೂಶಲಿ ಪ್ರಮೋಟರ್ಸ್ ಸ್ಟೇಕನ್ನು ಸೆಲ್ ಮಾಡ್ತಾರೆ ಅಂದಾಗ ಸ್ವಲ್ಪ ಅದು ಕಂಪನಿಗೆ ನೆಗೆಟಿವ್ ಆಗುತ್ತೆ. ಬಟ್ FIIs ಅಥವಾ DIIs ಈ ಸ್ಟೇಕ್ಗಳನ್ನು ಬೈ ಮಾಡ್ಕೋತಾರೆ. ದಿಲೀಪ್ ಬಿಲ್ಡ್ಕಾನ್ ಕಂಪನಿಗೆ ರಾಜಸ್ಥಾನ್ ಮತ್ತು ಕೇರಳನಿಂದ 2 ಪ್ರಾಜೆಕ್ಟ್ಸ್ಗಳು ಸಿಕ್ಕಿದೆ. 4000 ಕೋಟಿಯಷ್ಟು ಪ್ರಾಜೆಕ್ಟ್ಸನ್ನು ಕಂಪನಿ ಪಡ್ಕೊಂಡಿದ್ದಾರೆ. ಸೊ ರಾಜಸ್ಥಾನ್ ಗೌರ್ಮೆಂಟ್ನ ಜೊತೆಯಲ್ಲಿ 2905 ಕೋಟಿ ಪ್ರಾಜೆಕ್ಟ್ಸನ್ನು ಕಂಪನಿ ಸೈನ್ ಮಾಡಿದರೆ ಕೇರಳನಿಂದ 1115 ಕೋಟಿಯ ಇನ್ಫ್ರಾಸ್ಟ್ರಕ್ಚರ್ ವರ್ಕ್ ಪ್ರಾಜೆಕ್ಟ್ ಕಂಪನಿಗೆ ಸಿಗ್ತದೆ. ಸೊ ಒಳ್ಳೆ ಒಂದು ಆರ್ಡರ್ನ ದಿಲೀಪ್ ಬಿಲ್ಡ್ಕಾನ್ ಪಡ್ಕೊಂಡಿದ್ದಾರೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಅಷ್ಟೇನು ಮೊಮೆಂಟಮ್ ಇರಲಿಲ್ಲ. ನ್ಯೂಸ್ನಿಂದ 1 ಗಂಟೆ ಸುಮಾರಿಗೆ ಸ್ಟಾಕ್ ಸ್ವಲ್ಪ ಗೇನ್ ಆಗಿತ್ತು. ಬಟ್ ಅಲ್ಲಿಂದ ಸಡನ್ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ನ್ಯೂಜನ್ ಸಾಫ್ಟ್ವೇರ್ನಲ್ಲಿ ಕೂಡ ಬೆಳಗಿನ ಸೆಷನಲ್ಲಿ 6% ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಇದಕ್ಕೆ ರೀಸನ್ ಕಂಪನಿಗೆ ಇಂಟರ್ನ್ಯಾಷನಲ್ ಹಾಗೆ ಡೊಮೆಸ್ಟಿಕ್ ಕಾಂಟ್ರಾಕ್ಟ್ಗಳು ಸಿಕ್ಕಿದೆ. TCSನಿಂದ ಕೂಡ ಕಂಪನಿ ಕಾಂಟ್ರಾಕ್ಟನ್ನು ಪಡ್ಕೊಂಡಿದ್ದಾರೆ. UK ಬೇಸ್ಡ್ ಸಬ್ಸಿಡರಿಯಿಂದ ಈ ಒಂದು ಕಾಂಟ್ರಾಕ್ಟ್ ಕಂಪನಿಗೆ ಸಿಕ್ಕಿದೆ. ಹಾಗೆಯೇ ಇವರು ಡೊಮೆಸ್ಟಿಕಲ್ಲಿ ಕೂಡ ಒಂದು ಕಾಂಟ್ರಾಕ್ಟನ್ನು ಪಡ್ಕೊಂಡಿದ್ದಾರೆ. 22 ಕೋಟಿಯಷ್ಟು ಕಾಂಟ್ರಾಕ್ಟ್ ಸಿಕ್ಕಿದೆ. ಸಣ್ಣ ಸೈಜ್ನಲ್ಲಿ ಕಾಂಟ್ರಾಕ್ಟ್ ಸಿಕ್ಕಿದ್ರು ಕೂಡ ಆರ್ಡರ್ನ ನ್ಯೂಸ್ನಿಂದ ಸ್ಟಾಕ್ ಸ್ಟ್ರಾಂಗ್ ಆಗಿ ಗೇನ್ ಆಗಿದೆ. UBS 23,000 ಟಾರ್ಗೆಟ್ಸ್ ಅನ್ನ ಡಿಕ್ಸಾನ್ಗೆ ಕೊಡ್ತಾ ಇದ್ದಾರೆ. ಸೊ ಈಗ ಡಿಕ್ಸಾನ್ ಟೆಕ್ನಾಲಜೀಸ್ 18,200 ಅರೌಂಡಲ್ಲಿ ಟ್ರೇಡ್ ಆಗ್ತಿದೆ. ಸಾಕಷ್ಟು ಕಾಂಟ್ರಾಕ್ಟ್ಸ್ಗಳನ್ನು ಡಿಕ್ಸಾನ್ ಸೈನ್ ಮಾಡ್ತಿದ್ದಾರೆ. ಸಾಕಷ್ಟು ಜಾಯಿಂಟ್ ವೆಂಚರ್ಸ್ಗಳು ಕೂಡ ಸ್ಟಾರ್ಟ್ ಆಗ್ತಿದೆ. ಹಾಗೆ ತುಂಬಾನೇ ಆಕ್ವಿಸಿಷನ್ಗಳನ್ನು ಕೂಡ ಕಂಪನಿ ಮಾಡ್ಕೊಂಡಿದ್ದಾರೆ. ಸೊ ಯಾವಾಗಿಂದ ಆತ್ಮನಿರ್ಭರ್ ಭಾರತ್ನ ಕಾನ್ಸೆಪ್ಟ್ ಇಂಡಿಯಾದಲ್ಲಿ ಬಂದಿದೆ, ಸಾಕಷ್ಟು ಫಾರಿನ್ ಕಂಪನಿಗಳು ತಮ್ಮ ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಮೊಬೈಲ್ಸ್ ಆಗಿರ್ಬೋದು, ಅದನ್ನು ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಆ ಅಷ್ಟು ಕಾಂಟ್ರಾಕ್ಟ್ಸ್ಗಳು ಡಿಕ್ಸಾನ್ಗೆ ಹೆಚ್ಚಾಗಿ ಸಿಗ್ತದೆ. ಆ ರೀಸನ್ನಿಂದ ಸ್ಟಾಕ್ನಲ್ಲಿ ಕಂಟಿನ್ಯೂಸ್ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನಲ್ಲಿ ಸ್ಟಾಕ್ ಟ್ರೇಡ್ ಆಗ್ತಿದ್ರು ಕೂಡ ಬ್ರೋಕರೇಜ್ಗಳ ಟಾರ್ಗೆಟ್ಸ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. KPI ಗ್ರೀನ್ ಎನರ್ಜಿ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ SBIನ ಕಡೆಯಿಂದ ಇವರಿಗೆ 3200 ಕೋಟಿಯ ಸ್ಯಾಂಕ್ಷನ್ಸ್ ಸಿಕ್ಕಿದೆ. 3200 ಕೋಟಿ ಅರೌಂಡಲ್ಲಿ ಪ್ರಾಜೆಕ್ಟ್ ಸಿಕ್ಕಿರುವ ರೀಸನ್ನಿಂದ ಸ್ಟಾಕ್ ಇವತ್ತು 2% ಅರೌಂಡಲ್ಲಿ ಗೇನ್ ಆಗಿದೆ. ಹಾಗೆ ಸಾಕಷ್ಟು IPOಗಳ ಸಬ್ಸ್ಕ್ರಿಪ್ಷನ್ ಇವತ್ತು ಎಂಡ್ ಆಯಿತು. ಆನಂದ್ ರಾಟಿನಲ್ಲಿ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಟೋಟಲ್ ಆಗಿ ಇಶ್ಯೂ 22 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ 5 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ತು. ಈ ಒಂದು IPOನಲ್ಲಿ 8% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಹಾಗೆ ಶೇಷಸಾಯಿನಲ್ಲಿ ಕೂಡ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಬಂದಿದೆ. ರಿಟೇಲ್ ಕ್ಯಾಟಗರಿ 10 ಟೈಮ್ನ ಅರೌಂಡಲ್ಲಿ ಸಬ್ಸ್ಕ್ರೈಬ್ ಆಗಿದೆ. ಪ್ರೀಮಿಯಂ ಸಾಕಷ್ಟು ಡ್ರಾಪ್ ಆಗಿದೆ. ಬಟ್ ಸ್ಟಿಲ್ ಪ್ರತಿ ಲಾಟ್ನ ಮೇಲೆ 2000 ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ಜಾರೋ ಎಜುಕೇಷನ್ನಲ್ಲಿ ಕೂಡ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ತು. ಟೋಟಲ್ ಆಗಿ ಇಶ್ಯೂ 23 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿ 9 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಪ್ರೀಮಿಯಂ ಸಾಕಷ್ಟು ಫಾಲ್ ಆಯಿತು. 70 ರೂಪಾಯಿಯ ಪ್ರೀಮಿಯಂ ಈಗಲೂ ಕೂಡ ಕಾಣಿಸ್ತಿದೆ. 8% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಈ ಒಂದು IPOನಲ್ಲಿ ಕೂಡ ಇರುತ್ತೆ. ಹಾಗೆ ಸೋಲಾರ್ ವರ್ಲ್ಡ್ನಲ್ಲಿ ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ಸ್ ಬರ್ತಿದೆ. ರಿಟೇಲ್ ಕ್ಯಾಟಗರಿ 52 ಟೈಮ್ನ ಅರೌಂಡಲ್ಲಿ ಸಬ್ಸ್ಕ್ರೈಬ್ ಆಯಿತು. ಇಲ್ಲೂ ಕೂಡ ಪ್ರೀಮಿಯಂ ಸ್ವಲ್ಪ ಮಟ್ಟಿಗೆ ಫಾಲ್ ಆಗಿದ್ರು ಕೂಡ 15% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೋಲಾರ್ ವರ್ಲ್ಡ್ನಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗೆ ನಿನ್ನೆ ಓಪನ್ ಆದಂಥ ಜೈನ್ ರೀಸೈಕಲ್ ಕಂಪನಿಯಲ್ಲಿ 7%ನ ಪ್ರೀಮಿಯಂ ಕಾಣಿಸ್ತಿದೆ. ರಿಟೇಲ್ ಕ್ಯಾಟಗರಿ 1.35 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಟೋಟಲ್ ಆಗಿ ಇಶ್ಯೂ 1.3 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗ್ತದೆ. ಸೊ ರಿಸ್ಕ್ ತಗೊಳ್ಳುವಂಥ ಇನ್ವೆಸ್ಟರ್ಸ್ಗಳು ನಾಳೆ ಈ ಒಂದು IPOನಲ್ಲಿ ಅಪ್ಲೈ ಮಾಡ್ಬೋದಾಗುತ್ತೆ. ನಾಳೆ ಕೊನೆ ದಿನ ಆಗಿರುತ್ತೆ. ಬಟ್ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದರೆ ಪ್ರೀಮಿಯಂ ಫಾಲ್ ಆಗುವಂಥ ಕನ್ಸರ್ನ್ಸ್ಗಳು ಕೂಡ ಇರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ IPOಗಳಲ್ಲಿ 10-15% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ಸ್ ಮಾತ್ರ ಕಾಣಿಸ್ತಿದೆ. ಹಾಗೆ BMW ವೆಂಚರ್ಸ್ನಲ್ಲಿ ಕೂಡ ರಿಟೇಲ್ ಕ್ಯಾಟಗರಿ ಇನ್ನೂ 0.3 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. ಇಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ನಾಳೆ ಕೊನೆ ದಿನ ಆಗಿರುತ್ತೆ. ಪ್ರೀಮಿಯಂ 8% ಅರೌಂಡಲ್ಲಿ ಕಾಣಿಸ್ತಿದೆ. 1200 ರೂಪಾಯಿ ಪ್ರಾಫಿಟ್ ಪ್ರತಿ ಲಾಟ್ನ ಮೇಲೆ ಎಕ್ಸ್ಪೆಕ್ಟೆಡ್ ಇರುತ್ತೆ. ಇಲ್ಲೂ ಕೂಡ ಅಷ್ಟೇ ರಿಸ್ಕ್ ತಗೊಳ್ಳೋರು ಮಾತ್ರ ಅಪ್ಲೈ ಮಾಡ್ಬೋದಾಗುತ್ತೆ. ಪ್ರೀಮಿಯಂ ಯಾವುದೇ ಒಂದು ಸಂದರ್ಭದಲ್ಲಿ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಇವತ್ತು ಅಬ್ಸರ್ವ್ ಮಾಡಿದಾಗ ಪ್ರೀಮಿಯಂ ಆಲ್ಮೋಸ್ಟ್ ಡಬಲ್ ಆಗಿದೆ. ನಿನ್ನೆ ಕೇವಲ 4 ರೂಪಾಯಿಯ ಪ್ರೀಮಿಯಂ ಇತ್ತು. ಇವತ್ತು 8 ರೂಪಾಯಿಗೆ ಪ್ರೀಮಿಯಂ ಜಂಪ್ ಆಗಿದೆ. ಇಪ್ಯಾಕ್ ಪ್ರಿಫೆಬ್ನಲ್ಲಿ ಕೂಡ ಪ್ರೀಮಿಯಂ ಸ್ವಲ್ಪ ಮಟ್ಟಿಗೆ ಫಾಲ್ ಆಗ್ತದೆ. 8% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇಲ್ಲೂ ಕೂಡ ರಿಟೇಲ್ ಕ್ಯಾಟಗರಿ ಕೇವಲ 0.8 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಸೊ ಈಗ ಕಾನ್ಸಂಟ್ರೇಷನ್ ಇವತ್ತು ಎಂಡ್ ಆದಂಥ IPOಗಳಲ್ಲಿ ಇತ್ತು. ನಾಳೆ ಈ 3 IPOಗಳಲ್ಲಿ ಕೊನೆ ದಿನ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಬರ್ಬೋದು. QIBಸ್ಗಳು ಅಪ್ಲಿಕೇಶನ್ಸನ್ನು ಹಾಕ್ಬೋದು. ಬಟ್ 10%ನ ಕೆಳಗಡೆನೆ ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿರೋದ್ರಿಂದ ರಿಸ್ಕ್ ತಗೋತೀರಾ ಅಂದರೆ ಮಾತ್ರ ಈ 3 IPOಗಳಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲ ಅವಾಯ್ಡ್ ಮಾಡೋದು ಬೆಟರ್ ಆಗುತ್ತೆ.
ಇವತ್ತು 2 IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಟ್ರಾಲ್ಟ್ ಬಯೋ ಎನರ್ಜಿ ಈ ಒಂದು IPOನಲ್ಲಿ 15% ಪ್ರೀಮಿಯಂ ಇದೆ. ಮೊದಲನೇ ದಿನ ರಿಟೇಲ್ ಕ್ಯಾಟಗರಿ ಕೇವಲ 0.3 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಈ ಒಂದು IPOನಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ಇರುತ್ತೆ. ಹಾಗೆಯೇ ಇಲ್ಲಿ ಒಳ್ಳೆ ಒಂದು ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಬಟ್ ಮಾರ್ಕೆಟ್ ವೀಕ್ ಆದರೆ ಇಲ್ಲೂ ಕೂಡ ಅಷ್ಟೇ ಪ್ರೀಮಿಯಂ ಫಾಲ್ ಆಗುವಂಥ ಕನ್ಸರ್ನ್ಸ್ ಇದ್ದೇ ಇರುತ್ತೆ. ಹಾಗೆ ಜಿನ್ ಕುಶಾಲ್ನಲ್ಲಿ ಕೂಡ ಒಳ್ಳೆ ಒಂದು ಪ್ರೀಮಿಯಂ ಕಾಣಿಸ್ತಿದೆ. ₹21 ಪ್ರೀಮಿಯಂ ಇವತ್ತು ನೋಡೋದಕ್ಕೆ ಸಿಕ್ತು. ಬಟ್ ₹51 ಅರೌಂಡಲ್ಲಿ ಪ್ರೀಮಿಯಂ ಇತ್ತು. ಆ ಪ್ರೀಮಿಯಂ ತುಂಬಾ ಫಾಲ್ ಆಗಿದೆ. ಬಟ್ ಸ್ಟಿಲ್ ₹2,500 ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇಲ್ಲಿ ಆಲ್ರೆಡಿ ರಿಟೇಲ್ ಕ್ಯಾಟಗರಿ 3 ಟೈಮ್ಗೂ ಹೆಚ್ಚಾಗಿ ಮೊದಲನೇ ದಿನನೇ ಸಬ್ಸ್ಕ್ರೈಬ್ ಆಗಿದೆ. ಸೊ ಈ ಒಂದು IPOನಲ್ಲಿ ಅಪ್ಲೈ ಮಾಡೋದಕ್ಕೆ ಸೋಮವಾರ ಕೊನೆ ದಿನ ಆಗಿರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಬರುವಂಥ ಚಾನ್ಸಸ್ ಇದೆ. ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗ್ಬೋದು. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.